ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ ಮಂಡನೆ ಮುಕ್ತಾಯಗೊಂಡಿದೆ. ದಾಖಲೆ 15ನೇ ಬಜೆಟ್ ಮಂಡಿಸಿದ 3 ಗಂಟೆ 15 ನಿಮಿಷಗಳ ಕಾಲ ನಿರಂತರ ಬಜೆಟ್, 175 ಪುಟಗಳ ಬಜೆಟ್ ಓದಿದ ಮುಖ್ಯಮಂತ್ರಿ ತನ್ನದೇ ದಾಖಲೆ ಮತ್ತು ಈ ಹಿಂದೆ ರಾಮಕೃಷ್ಣ ಹೆಗಡೆ ಅವರ ದಾಖಲೆ ಮೀರಿ ಹೊಸ ದಾಖಲೆ ಬರೆದಿದ್ದಾರೆ ಸಿದ್ದರಾಮಯ್ಯನವರು. 15 ಬಜೆಟ್ಗಳನ್ನು ಮಂಡಿಸುವ ಮುಖಾಂತರ 3 ಗಂಟೆ 15 ನಿಮಿಷಗಳ ಕಾಲ ನಿಂತು ಬಜೆಟ್ ಓದಿದ್ರು. ಇದೀಗ ಮುಖ್ಯಮಂತ್ರಿಗಳ ಬಜೆಟ್ ಮಂಡನೆ ಮುಕ್ತಾಯಗೊಂಡಿದೆ. ಒಂದು ರೀತಿಯಲ್ಲಿ ಅಹಿಂದ ಬಜೆಟ್ ಅಂತ ಹೇಳಲಾಗ್ತಾ ಇದೆ. ಇದನ್ನು ಅಹಿಂದ ಬಜೆಟ್ ದೃಶ್ಯಾವಳಿ ನೋಡ್ತಾ ಇದ್ದೀರಿ ನೀವು. ಸಾಫ್ಟ್ ಹಿಂದುತ್ವ ಕೂಡ, ಎಸ್, ಮೃದು ಹಿಂದುತ್ವ, ಬಹಳ ಟ್ಯಾಕ್ಟಿಕ್ ಫುಲ್ ಆಗಿ, ಬಹಳ ಅಳದೂ ತೂಗಿ ಶ್ರೀರಾಮ ಅನ್ನೋ ಒಂದೇ ಒಂದು ಪದ ಬಳಕೆ ಮಾಡ್ದಲೆ ಬೇರೆ ಎಲ್ಲಾ ದೇವರ ಹೆಸರನ್ನ ಸ್ಮರಣೆ ಮಾಡ್ದಂಗಿದೆ. ಎನಿವೆ, ಪೊಲಿಟಿಕಲ್ ಆಸ್ಪೆಕ್ಟ್ ಡಿಬೇಟ್ ಪ್ರಾರಂಭ ಮಾಡೋಣ. ನಮ್ಮ ಜೊತೆಯಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಅಶೋಕ್ ಮೃತ್ಯುಂಜಯ ಇದ್ದಾರೆ, ಹಾಗೆ ಬಿಜೆಪಿಯಿಂದ MD ಲಕ್ಷ್ಮೀನಾರಾಯಣ ಅವರು, ಹಾಗೆ ಕಾಂಗ್ರೆಸ್ನಿಂದ ರಾಮಕೃಷ್ಣ ಅವರು, ರಾಜಕೀಯ ವಿಶ್ಲೇಷಕರು ಚಂಬಿ ಪುರಾಣಿಕ್, ಹಾಗೆ ಆರ್ಥಿಕ ತಜ್ಞೆ ಡಾಕ್ಟರ್ ಪವಿತ್ರ. MD ಲಕ್ಷ್ಮೀನಾರಾಯಣ್ ಸರಿಂದಾನೇ ಪ್ರಾರಂಭ ಮಾಡೋಣ ಅಂತ ಹೇಳಿ, ಯಾಕಂದ್ರೆ ವಿರೋಧ ಪಕ್ಷದ ನಾಯಕರು, ಹೀಗಾಗಿ ನಿಮ್ಮದೇ ಫಸ್ಟ್ ಪ್ರತಿಕ್ರಿಯೆ ಬರಬೇಕೇನು ಹೇಳ್ತೀರಿ ಸರ್? ಬಜೆಟ್ ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವುದೇ ಸರ್ಕಾರ ಇರ್ಬೋದು, ಒಂದು 5 ವರ್ಷದ ಆಡಳಿತವನ್ನು ಕೊಡುವಂಥ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಬಡ್ಜೆಟ್ ಮೂಲಕ ಅನುದಾನವನ್ನು ತೆಗೆದಿಟ್ಟು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಕೊಡ್ತಕ್ಕಂಥ ಒಂದು ದೃಷ್ಟಿನಲ್ಲಿ ಎಲ್ಲವನ್ನೂ ಕೂಡ ಸರಿಸಮನಾಗಿ ಯೋಚನೆ ಮಾಡಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ನಾವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಎಲ್ಲವೂ ತಪ್ಪು ಎಲ್ಲವೂ ಸರಿ ಅಂತಕ್ಕಂಥದ್ದು ಹೇಳಲಿಕ್ಕಾಗಲ್ಲ. ತಪ್ಪಾಗಿರ್ತಕ್ಕದ್ದು ನಾವು ತಪ್ಪು. ಉದಾಹರಣೆಗೆ ಮೊದಲನೇದು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಾಂಗ್ರೆಸ್ ಸರ್ಕಾರ ಹೊಸರು ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರರ 7ನೇ ವೇತನದ ಆಯೋಗವನ್ನು ರಚನೆ ಮಾಡಿ ಇನ್ನು 2 ತಿಂಗಳಲ್ಲಿ ವರದಿ ತರಿಸ್ಕೊಂಡು ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದರ ಸುದ್ದಿ ಇಲ್ಲ. ಇವತ್ತು ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಸುಮಾರು 6-7 ಲಕ್ಷ ನೌಕರರಿಗೆ ನಿರಾಸೆ ಆಗಿದೆ. ಎರಡನೇದು, ಇವತ್ತಿಡೀ ರಾಜ್ಯದ 96% ಬರಗಾಲ ಬಂದಿದೆ. 200ಕ್ಕೂ ಕೂಡ ಹೆಚ್ಚು ತಾಲೂಕುಗಳು ಬರದಿಂದ ತತ್ತರಿಸ್ತಾ ಇದ್ದಾವೆ. ಕುಡಿಯೋ ನೀರಿರ್ಬೋದು, ತಿರುಗಾಡ್ತಕ್ಕಂಥ ರಸ್ತೆ ಇರ್ಬೋದು, ಆಹಾರ ಧಾನ್ಯಗಳಿರ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಕೇವಲ 500 ಕೋಟಿ ರೂಪಾಯಿ ಮಾತ್ರ ಇಟ್ಟಿದ್ದಾರೆ ಬಡ್ಜೆಟ್ನಲ್ಲಿ. ಇವ್ರು ಕೇಳ್ತಕ್ಕಂಥದ್ದು ಏನು? ಕೇಂದ್ರ ಸರ್ಕಾರಕ್ಕೆ ನಾವು 18,000 ಕೋಟಿ ಕೇಳಿದ್ದೀವಿ ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡಿದೆ. 3,71,383 ಕೋಟಿ ರೂಗಳಾಗುತ್ತದೆ ಎಂದು ಅಂದಾಜು ಮಾಡಲಾಗಿದೆ. 2024-25ರಲ್ಲಿ ರಾಜಸ್ವ ಕೊರತೆ 27,354 ಕೋಟಿ ರೂಗಳೆಂದು ಅಂದಾಜು ಮಾಡಲಾಗಿದೆ. ವಿತ್ತೀಯ ಕೊರತೆ 82,981 ಕೋಟಿ ರೂಗಳೆಂದು ಅಂದಾಜು ಮಾಡಲಾಗಿದ್ದು, ರಾಜ್ಯದ GSDPಯ ಶೇಕಡಾ 2.95ರಷ್ಟಿದೆ. ರಾಜ್ಯದ ಒಟ್ಟು ಹೊಣೆಗಾರಿಕೆಯು 2024-25ರ ಅಂತ್ಯಕ್ಕೆ 6,65,095 ಕೋಟಿ ರೂಗಳು ಎಂದು ಅಂದಾಜಿಸಲಾಗಿದ್ದು, GSDPಯ ಶೇಕಡಾ 23.68ರಷ್ಟು ತಲುಪಲಿದೆ ಎಂದು ಅಂದಾಜಿಸಲಾಗಿದೆ. 2024-25ರ ರಾಜ್ಯದ ವಿತ್ತೀಯ ಕೊರತೆ ಹಾಗೂ ಒಟ್ಟು ಹೊಣೆಗಾರಿಕೆಯನ್ನು ಕರ್ನಾಟಕ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ 2002ರಲ್ಲಿ ನಿಗದಿಪಡಿಸಿರುವ ಮಿತಿಯೊಳಗೆ ಅಂದಾಜು ಮಾಡುವ ಮೂಲಕ ವಿತ್ತೀಯ ಶಿಸ್ತನ್ನು ಪಾಲನೆ ಮಾಡಲಾಗಿರುತ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಡಲಿದೆ ಎಂದು ನುಡಿದ ನಮ್ಮ ವಿರೋಧಿಗಳ ಭವಿಷ್ಯವಾಣಿಗಳನ್ನು ನಾವು ಸುಳ್ಳು ಮಾಡಿದ್ದೇವೆ ಮತ್ತು 5 ಖಾತರಿ ಯೋಜನೆಗಳಿಗೆ ಮಾತ್ರವಲ್ಲದೆ ಹಲವಾರು ಹೊಸ ಕಲ್ಯಾಣ ಯೋಜನೆಗಳಿಗೆ ಮತ್ತು ಮೂಲಸೌಕರ್ಯ ಕಾರ್ಯಕ್ರಮಗಳಿಗೆ ಅಗತ್ಯವಿರುವ ಆಯವ್ಯಯ ಹಂಚಿಕೆಯನ್ನು ಒದಗಿಸಿದ್ದೇವೆ. ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸುವುದು ಮಹಾತ್ಮ ಗಾಂಧೀಜಿಯವರ ಆಶಯವಾಗಿದೆ. ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸುವುದು ಮಹಾತ್ಮ ಗಾಂಧೀಜಿಯವರ ಆಶಯವಾಗಿದೆ. ಇದು ನಮ್ಮ ಇತಿಮಿತಿಯನ್ನು ಮೀರಿದ್ದಾಗಿರಬಹುದು, ಆದರೆ ಕಣ್ಣೀರು ಮತ್ತು ಭಾವನೆಗಳು ಇರುವವರೆಗೆ ನಮ್ಮ ಕಾರ್ಯ ಪೂರ್ಣಗೊಳ್ಳುವುದಿಲ್ಲ. ಜವಾಹರ್ಲಾಲ್ ನೆಹರು ಹೇಳಿರೋದು. ಮಹಾತ್ಮ ಗಾಂಧಿ ಅವರ ಹೆಸರು ಹೇಳಿರೋದು, ಅವರು ಹೇಳಿದ್ದು ಅಂತ.
ಸಮೃದ್ಧ ಕರ್ನಾಟಕವನ್ನು ಕಲ್ಪಿಸುವ ದೃಷ್ಟಿಕೋನದೊಂದಿಗೆ ಕಲ್ಯಾಣ ಆಧಾರಿತ ಬಜೆಟ್ ಅನ್ನು ನಾನು ಮಂಡಿಸಿದ್ದೇನೆ. ಕಲ್ಯಾಣ ಆಧಾರಿತ ಬಜೆಟ್ ಅನ್ನು ನಾನು ಮಂಡಿಸಿದ್ದೇನೆ. ಮುಖ್ಯವಾಗಿ ನಾನು ವಿತ್ತೀಯ ಕೊರತೆಯನ್ನು ಜಿಎಸ್ಡಿಪಿಯ 3ರೊಳಗೆ ಮತ್ತು ಹೊಣೆಗಾರಿಕೆಗಳನ್ನು ಜಿಎಸ್ಡಿಪಿಯ 25ರೊಳಗೆ ಕಾಯ್ದುಕೊಳ್ಳುವ ಮೂಲಕ ವಿತ್ತೀಯ ಶಿಸ್ತನ್ನು ಪಾಲಿಸಿರುತ್ತೇನೆ. ಮಧ್ಯಮಾವಧಿ ವಿತ್ತೀಯ ಯೋಜನೆಯಲ್ಲಿ ಅಂದಾಜಿಸಿರುವಂತೆ 2 ವರ್ಷಗಳ ನಂತರದಲ್ಲಿ ರಾಜಸ್ವ ಹೆಚ್ಚುವರಿಯನ್ನು ಸಾಧಿಸುವ ವಿಶ್ವಾಸ ನನಗಿದೆ. ಆಯವ್ಯಯದಲ್ಲಿ ಘೋಷಿಸಿರುವ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿಗೆ ತರಲು ಸದನದ ಎಲ್ಲ ಸದಸ್ಯರ ಸಂಪೂರ್ಣ ಸಹಕಾರವನ್ನು ಕೋರುತ್ತೇನೆ. ನಿಮ್ಮೆಲ್ಲರ ಸಹಕಾರದಿಂದ ರಾಜ್ಯವನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸುವ ವಿಶ್ವಾಸ ನನಗಿದೆ. ನಾನು ಈಗ ಆಯವ್ಯಯವನ್ನು ಗೌರವಾನ್ವಿತ ಸದನದ ಪರಿಗಣನೆಗಾಗಿ ಮಂಡಿಸುತ್ತಿದ್ದೇನೆ ಹಾಗೂ ಆಯವ್ಯಯ ಅಂದಾಜಿನನ್ವಯ 2024-25ನೇ ಸಾಲಿನ 31ನೇ ಮಾರ್ಚ್ 2025ರವರೆಗಿನ ವೆಚ್ಚವನ್ನು ನಿರ್ವಹಿಸಲು ಪೂರ್ಣ ಆಯವ್ಯಯವನ್ನು ಅಂಗೀಕರಿಸಲು ಕೋರುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ ಮಂಡನೆ ಮುಕ್ತಾಯಗೊಂಡಿದೆ. ದಾಖಲೆ 15ನೇ ಬಜೆಟ್ ಮಂಡಿಸಿದ 3 ಗಂಟೆ 15 ನಿಮಿಷಗಳ ಕಾಲ ನಿರಂತರ ಬಜೆಟ್, 175 ಪುಟಗಳ ಬಜೆಟ್ ಓದಿದ ಮುಖ್ಯಮಂತ್ರಿ ತನ್ನದೇ ದಾಖಲೆ ಮತ್ತು ಈ ಹಿಂದೆ ರಾಮಕೃಷ್ಣ ಹೆಗಡೆ ಅವರ ದಾಖಲೆ ಮೀರಿ ಹೊಸ ದಾಖಲೆ ಬರೆದಿದ್ದಾರೆ ಸಿದ್ದರಾಮಯ್ಯನವರು. 15 ಬಜೆಟ್ಗಳನ್ನು ಮಂಡಿಸುವ ಮುಖಾಂತರ 3 ಗಂಟೆ 15 ನಿಮಿಷಗಳ ಕಾಲ ನಿಂತು ಬಜೆಟ್ ಓದಿದ್ರು. ಇದೀಗ ಮುಖ್ಯಮಂತ್ರಿಗಳ ಬಜೆಟ್ ಮಂಡನೆ ಮುಕ್ತಾಯಗೊಂಡಿದೆ. ಒಂದು ರೀತಿಯಲ್ಲಿ ಅಹಿಂದ ಬಜೆಟ್ ಅಂತ ಹೇಳಲಾಗ್ತಾ ಇದೆ. ಇದನ್ನು ಅಹಿಂದ ಬಜೆಟ್ ದೃಶ್ಯಾವಳಿ ನೋಡ್ತಾ ಇದ್ದೀರಿ ನೀವು.